ತಿರುಪತಿಯಲ್ಲಿ ಕಾಲ್ತುಳಿತದಿಂದ ಭಕ್ತರ ಸಾವನ್ನಪ್ಪಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚುತ್ತಾನೇ ಇದೆ. ವೈಕುಂಠ ದ್ವಾರ ದರ್ಶನದ ಟಿಕೆಟ್ ವಿತರಣೆ ರದ್ದು ಮಾಡಲಾಗಿದೆ. ನಾಳೆ ಮುಂಜಾನೆಯಿಂದನೂ ಕೂಡ ಟಿಕೆಟ್ ವಿತರಣೆಗೆ ಟಿಟಿಡಿ ತೀರ್ಮಾನವನ್ನ ಮಾಡಿದೆ. ಶುಕ್ರವಾರ ನಡೆಯಲಿರುವಂತಹ ವೈಕುಂಠ ದ್ವಾರ ದರ್ಶನ. ಇದೇ ವೇಳೆ ಕಾಲ್ತುಳಿತ ಸಂಭವಿಸಿರುವಂತದ್ದು. 4 ಭಕ್ತಾದಿಗಳು ಸಾವನ್ನಪ್ಪಿದ್ದಾರೆ. ಇನ್ನಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಟಿಕೆಟ್ ವಿತರಣೆ ಸಂದರ್ಭದಲ್ಲಿ ಕಾಲ್ತುಳಿತವಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಟಿಕೆಟ್ ವಿತರಣೆಯನ್ನ ನಿಲ್ಲಿಸಲಾಗಿದೆ. ನಾಳೆಯಿಂದ ಮತ್ತೆ ಟಿಕೆಟ್ ವಿತರಣೆಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಸದ್ಯ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ವೈಕುಂಠ ದ್ವಾರ ದರ್ಶನದ ಟಿಕೆಟ್ ಅನ್ನ ವಿತರಣೆ ಮಾಡಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಗೇಟ್ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಜನ ನೂಕುನುಗ್ಗಲು ಮಾಡಿದ್ದಾರೆ. ಇದೇ ವೇಳೆ ಕೆಳಗೆ ಬಿದ್ದವರು ಸಾವನ್ನಪ್ಪಿರುವಂತದ್ದು. ಸಾವಿನ ಸಂಖ್ಯೆ 4ಕ್ಕೆ ಏರಿಕೆ ಆಗಿದೆ. ಮತ್ತಷ್ಟು ಜನ ಸಾವನ್ನಪ್ಪಿರುವಂತಹ ಸಾಧ್ಯತೆಗಳಿದೆ. ಇದು ಒಂದು ರೀತಿಯಲ್ಲಿ ಭದ್ರತಾ ವೈಫಲ್ಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ನೇರ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀವಿ. ಟಿಟಿಡಿಯಲ್ಲಿ ನಡೆದಿರುವಂತಹ ಘಟನೆ. ಟಿಕೆಟ್ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ವಿಶೇಷವಾದಂತಹ ಪೂಜೆ ಇರುತ್ತೆ ವೈಕುಂಠ ಏಕಾದಶಿ ಸಂದರ್ಭದಲ್ಲಿ. ಈ ಸಂದರ್ಭದಲ್ಲಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಮುಗಿಬೀಳ್ತಾ ಇರುವಂಥದ್ದು. ಶುಕ್ರವಾರದ ದರ್ಶನಕ್ಕೆ ಇವತ್ತೇ ಟಿಕೆಟ್ ಪಡೆಯೋದಕ್ಕೆ ಮುಂದಾಗಿದೆ. ಇದೇ ವೇಳೆ ನಡೆದಿರುವಂತಹ ಕಾಲ್ತುಳಿತ. ಇದರಲ್ಲಿ ಸುಮಾರು 4 ಸಾವನ್ನಪ್ಪಿದ್ದಾರೆ. ನಾವು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಸದ್ಯ ಟಿಕೆಟ್ ವಿತರಣೆಯನ್ನು ರದ್ದು ಮಾಡಲಾಗಿದೆ. ಭಕ್ತರ ಸ್ಥಿತಿ ಚಿಂತಾಜನಕವಾಗಿದೆ. ಹಲವರು ಕೂಡ ಗಾಯಗೊಂಡಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಅವರನ್ನು ಆಸ್ಪತ್ರೆಗೆ ಸಾಗಿಸುವಂತಹ ಕೆಲಸವನ್ನು ಮಾಡಲಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಟಿಕೆಟ್ ಪಡೆಯೋದಕ್ಕೆ ಜನ ತಾ ಮುಂದು ನಾ ಮುಂದು ಅಂತ ಬಂದಿದ್ದಾರೆ. ಗೇಟ್ ಓಪನ್ ಆದಂತಹ ಸಂದರ್ಭದಲ್ಲಿ ಕೂಡಲೇ ಜನ ನೂಕುನುಗ್ಗಲು ಮಾಡಿದ್ದಾರೆ. ಇದೇ ವೇಳೆ ಕೆಳಗಡೆ ಬಿದ್ದವರ ಮೇಲೆ ಎಲ್ಲರೂ ಕೂಡ ತುಳ್ಕೊಂಡು ಹೋಗಿದ್ದಾರೆ. ಈ ರೀತಿಯಾದಂತಹ ಘಟನೆ ನಡೆದಿದೆ. ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ತಿರುಪತಿಯಲ್ಲಿ ಭೀಕರ ಕಾಲ್ತುಳಿತಕ್ಕೆ 4 ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ಸಿಲುಕಿ 4 ಭಕ್ತರು ಕೊನೆಯುಸಿರೆಳೆದಿದ್ದಾರೆ. ವೈಕುಂಠ ಏಕಾದಶಿ ಟಿಕೆಟ್ ಪಡೆಯೋದಕ್ಕೆ ನೂಕುನುಗ್ಗಲು ಉಂಟಾಗಿತ್ತು. ಟೋಕನ್ ಕೌಂಟರ್ ವೇಳೆ ಸಂಭವಿಸಿರುವಂತಹ ಕಾಲ್ತುಳಿತ ಇದು. ತಮಿಳುನಾಡಿನ ಸೇಲಂ ಮೂಲದ ಮಹಿಳೆ ಸೇರಿದಂತೆ 4 ಸಾವನ್ನಪ್ಪಿದ್ದಾರೆ. ಇನ್ನು ಕಾಲ್ತುಳಿತದಲ್ಲಿ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ. 25 ಜನರಿಗೆ ಗಾಯಗಳಾಗಿದೆ. ತುರ್ತು ಸಭೆ ಕರೆದಿರುವಂತಹ ಟಿಟಿಡಿ ಮುಖ್ಯಸ್ಥ BR ಬಾಬು. ತಿರುಪತಿಯಲ್ಲಿ ನಡೆದಿರುವಂತಹ ಭೀಕರ ಕಾಲ್ತುಳಿತಕ್ಕೆ ಈಗ 4 ಸಾವನ್ನಪ್ಪಿದ್ದಾರೆ. ಇಬ್ಬರು ಚಿಂತಾಜನಕವಾಗಿರುವಂತದ್ದು. ಇನ್ನು 25 ಜನ ಗಾಯಗೊಂಡಿದ್ದಾರೆ. ಒಂದು ರೀತಿಯಲ್ಲಿ ಭದ್ರತಾ ವೈಫಲ್ಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತಿರುಪತಿಯಲ್ಲಿ ವೈಕುಂಠ ಏಕಾದಶಿಯನ್ನ ಕಣ್ತುಂಬಿಕೊಳ್ಳೋದಕ್ಕೆ, ದರ್ಶನವನ್ನ ಪಡೆಯೋದಕ್ಕೆ ಜನ ಟೋಕನ್ ಕೌಂಟರ್ ಬಳಿ ಮುನ್ನುಗ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಆಗಿರುವಂತಹ ಕಾಲ್ತುಳಿತ. ಒಂದ್ ಕಡೆಯಲ್ಲಿ PCR ವೈಕುಂಠ ಏಕಾದಶಿ ಟಿಕೆಟ್ ಪಡೆಯೋದಕ್ಕೆ ಅಲ್ಲಿ ಒಂದ್ ಕಡೆ ಲೈನಲ್ಲಿ ಜನ ಮುಂದೆ ಸಾಗ್ತಾ ಇರುವಂತದ್ದು ಗಮನಿಸ್ತಾ ಇದ್ವಿ. ಇನ್ನೊಂದ್ ಕಡೆಯಲ್ಲಿ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ತಿರುಪತಿಯಲ್ಲಿ ಭೀಕರ ಕಾಲ್ತುಳಿತ ಉಂಟಾಗಿದೆ. ಸುಮಾರು 4 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಈಗ ಹೇಗಿದೆ ಪರಿಸ್ಥಿತಿ? ಎಷ್ಟು ಜನ ಅಸ್ವಸ್ಥರಾಗಿದ್ದಾರೆ? ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ತಿರುಪತಿಯಲ್ಲಿ ಭೀಕರ ದುರಂತ ಸಂಭವಿಸಿದೆ. ಇವತ್ತು ಸಂಜೆ ಈ ಒಂದು ಭೀಕರ ದುರಂತ ಸಂಭವಿಸಿರುವಂತಹದ್ದು. ತಿರುಪತಿಯಲ್ಲಿ ವಿಶೇಷವಾದಂತಹ ದರ್ಶನದ ವ್ಯವಸ್ಥೆ ಶುಕ್ರವಾರ ಇರುತ್ತೆ. ವೈಕುಂಠ ದ್ವಾರದ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಇದಕ್ಕೆ ಲಕ್ಷಾಂತರ ಭಕ್ತರು ಈ ಒಂದು ದಿನಕ್ಕಾಗಿ ಕಾತುರದಿಂದ ಕಾಯ್ತಿರ್ತಾರೆ. ಅವತ್ತಿನ ದಿವಸ ತಿರುಪತಿಯಲ್ಲಿ ದರ್ಶನವನ್ನ ಮಾಡಿದ್ರೆ ವಿಶೇಷವಾದಂತಹ ಒಂದು ಭಕ್ತಿಗೆ ಒಳಗಾಗ್ಬೋದು ಅನ್ನುವಂತಹ ದೃಷ್ಟಿಯಿಂದ ಅನೇಕ ಭಕ್ತರು ಅಲ್ಲಿ ಸೇರ್ಬೇಕು ಅನ್ನುವಂಥದ್ದನ್ನ ಬಯಸ್ತಾರೆ. ಇಂಥ ಸಂದರ್ಭದಲ್ಲಿ ಇದಕ್ಕೆ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುತ್ತೆ. 1.5 ಲಕ್ಷ ಅಷ್ಟು ಟಿಕೆಟ್ ಅನ್ನ ಹಂಚ್ಬೇಕು ಅನ್ನುವಂಥದ್ದನ್ನ ಟಿಟಿಡಿ ನಿರ್ಧಾರವನ್ನ ಮಾಡಿರುತ್ತೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಕ್ಯೂ ನಿಲ್ಬೇಕಾಗತ್ತೆ ಭಕ್ತರು ಆ ಟಿಕೆಟ್ ಅನ್ನ ತೆಗೆದುಕೊಳ್ಳಿಕ್ಕೆ.
ಇವತ್ತು ರಾತ್ರಿಯಿಂದನೇ ಒಂದು ಟಿಕೆಟ್ ಪಡೆಯಕ್ಕೆ ಕ್ಯೂ ಅನ್ನ ನಿಂತಿರ್ತಾರೆ. ಒಮ್ಮೆಲೆ ಟಿಕೆಟ್ ಕೌಂಟರ್ಗೆ ಓಪನ್ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ನುಗ್ತಾರೆ. ಸುಮಾರು 4,000 ಜನ ಏಕಾಏಕಿ ನುಗ್ತಾರೆ ಟಿಕೆಟ್ ಪಡೆಯೋದಕ್ಕೆ ಅನ್ನುವಂತಹ ಅಲ್ಲಿನ ಸ್ಥಳೀಯರು ಹೇಳ್ತಾರೆ. 4,000 ಜನ ಇದ್ದಕ್ಕಿದ್ದಂತೆ ನುಗ್ಗಿದಂತಹ ಸಂದರ್ಭದಲ್ಲಿ ನುಗ್ಗು ಉಂಟಾಗುತ್ತೆ. ನುಗ್ಗು ಉಂಟಾದಾಗ ಕಾಲ್ತುಳಿತ ಸಂಭವಿಸುತ್ತೆ. ಕಾಲ್ತುಳಿತದಲ್ಲಿ ಸುಮಾರು 4 ಜನರು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಆಂಬ್ಯುಲೆನ್ಸ್ಗೆ ಕರೆ ಮಾಡಿದಾಗ್ಲೂ ಕೂಡ ಬೇಗ ಆಂಬ್ಯುಲೆನ್ಸ್ ಬರ್ಲಿಲ್ಲ. ಹೀಗಾಗಿ ಒಂದು 3 ಜನ ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಸರಿಯಾದ ಸಮಯಕ್ಕೆ ಆಂಬ್ಯುಲೆನ್ಸ್ ಬಂದಿದ್ರು ಕೂಡ ಕೆಲವರನ್ನ ಬದುಕಿಸಬಹುದಾಗಿತ್ತು ಅನ್ನುವಂತಹದನ್ನ ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಮತ್ತೆ ನುಗ್ಲಾಗ ಉಂಟಾಗುತ್ತೆ. ಮತ್ತೆ ಪೊಲೀಸರು ಕೂಡ ಸರಿಯಾಗಿ ಸ್ಪಂದಿಸಲಿಲ್ಲ. ಆ ಸಂದರ್ಭದಲ್ಲಿ ಜನರು ಬೇಕಾಬಿಟ್ಟಿ ಚೆಲ್ಲಾಪಿಲ್ಲಿಯಾಗಿ ಓಡಾಡೋದಕ್ಕೆ ಶುರು ಮಾಡಿದ್ರು. ಈ ಸಂದರ್ಭದಲ್ಲಿ ನುಗ್ಲಾಗಿದೆ. ಒಂದ್ ವೇಳೆ ಪೊಲೀಸರು ಸರಿಯಾಗಿ ಪರಿಸ್ಥಿತಿಯನ್ನು ನಿಭಾಯಿಸಿದ್ದೇ ಆದಲ್ಲಿ ಆ ಒಂದು ಈ ದುರಂತವನ್ನ ತಪ್ಪಿಸಬಹುದಿತ್ತು ಅನ್ನುವಂಥದ್ದನ್ನು ಕೂಡ ಅಲ್ಲಿ ಸೇರಿದಂತ ಭಕ್ತರು ಹೇಳ್ತಿರುವಂತಹದ್ದು. ಒಮ್ಮೆಲೆ ಟಿಕೆಟ್ ಕೌಂಟರ್ಗೆ ಬಿಟ್ಟಿದ್ರಿಂದ ಈ ಒಂದು ನುಗ್ಗು ಉಂಟಾಯ್ತು, ಕಾಲ್ತುಳಿತ ಸಂಭವಿಸಿತು. ಮುಖ್ಯವಾಗಿ 95 ಕೌಂಟರ್ಗಳನ್ನ ಓಪನ್ ಮಾಡಲಾಗಿದೆ. 1 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಗಳನ್ನ ಕೊಡಬೇಕು ಭಕ್ತರಿಗೆ ಅನ್ನುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಶುಕ್ರವಾರ ವಿಶೇಷ ದರ್ಶನ ಇರೋದ್ರಿಂದ ಸುಮಾರು 7 ಲಕ್ಷ ಭಕ್ತರು ಬರ್ತಾರೆ ಅನ್ನುವಂತ ಅಂದಾಜನ್ನ ಟಿಟಿಡಿ ಮಾಡಿತ್ತು. ಹಾಗಾಗಿ 1.5 ಲಕ್ಷ ಟಿಕೆಟ್ ಅನ್ನ ಹಂಚಬೇಕು ಅನ್ನುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡಿದ ಸಂದರ್ಭದಲ್ಲಿ ರಾತ್ರಿಯೇ ಟಿಕೆಟ್ ಪಡೆಯೋದಿಕ್ಕೆ ಕ್ಯೂ ನಿಂತ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಕೂಡ ಈ ಒಂದು ದುರಂತಕ್ಕೆ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ. ಮುಖ್ಯವಾಗಿ ಟಿಟಿಡಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತಕ್ಷಣ ಸ್ಥಳಕ್ಕೆ ತೆರಳಬೇಕು, ಅಲ್ಲಿನ ಪರಿಸ್ಥಿತಿಯನ್ನು ನಿಭಾಯಿಸಬೇಕು, ಮತ್ತೆ ಯಾರು ಗಾಯಗೊಂಡಿದ್ದಾರೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸ್ಬೇಕು, ಒಂದು ಕ್ಷಣ ಕೂಡ ತಡ ಮಾಡಬಾರದು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಸುಮಾರು 25ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ದಾರೆ ಈ ಒಂದು ಕಾಲ್ತುಳಿತದಲ್ಲಿ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಮತ್ತೆ ಹೆಚ್ಚಿನ ವೈದ್ಯರನ್ನು ಕೂಡ ಸ್ಥಳಕ್ಕೆ ಆಸ್ಪತ್ರೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಯೋಜನೆ ಮಾಡಲಾಗಿದೆ. ಮತ್ತೆ ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಈಗ 4 ಜನ ಸಾವನ್ನಪ್ಪಿದ್ದಾರೆ, 2 ಸ್ಥಿತಿ ಗಂಭೀರ ಅನ್ನುವಂತಹ ಬರ್ತಾ ಇದೆ. ಮತ್ತೆ ಕೆಲವು ಕಡೆ 6 ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಅಧಿಕೃತವಾಗಿ ಇದುವರೆಗೂ ಪೊಲೀಸರು ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಇನ್ನು ಕೊಟ್ಟಿಲ್ಲ. ಒಂದ್ ಕಡೆ ಕೇಂದ್ರ ಸಚಿವರುಗಳು ಕೂಡ ಕೇಂದ್ರ ಸಚಿವ ಕಿಶನ್ ರೆಡ್ಡಿ ಅವರು ಕೂಡ ಒಂದು ಸಂತಾಪವನ್ನ ಸೂಚಿಸಿರುವಂತದ್ದು. ಓಕೆ ಹರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.